22 ವರ್ಷಗಳಿಂದಲೂ ಕೂಡ ಇದು 22ನೇ ವರ್ಷದ SSLC ಬ್ಯಾಚ್. ಈ ಬ್ಯಾಚ್ ನಲ್ಲಿ ನಮ್ಮ ಶಾಲೆಯಲ್ಲಿ 62 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ನಾನು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇರ್ತೀನಿ, ಗುರುಕುಲ ವಿದ್ಯಾಮಂದಿರದ ಎಲ್ಲ ಶಾಲೆಗಳು ಕೂಡ ಟ್ವಿಂಕ್ಲಿಂಗ್ ಸ್ಟಾರ್ಸ್ ಆಗಿ ಬೆಳಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಅದೇ ರೀತಿ 62 ದೀಪಗಳನ್ನ ಇಲ್ಲಿ ಬೆಳಗಿಸಲಾಗಿದೆ. 62 ದೀಪಗಳು ಪ್ರಜ್ವಲಿಸಲಿ, ಈ ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ, ಈ ಸಮಾಜದ ಶ್ರೇಷ್ಠ ನಾಗರಿಕರು, ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥ ಪೂಜ್ಯನೀಯ ಮನೋಭಾವನೆಯಿಂದ ತಾನು ಹುಟ್ಟಿದಂತಹ ಭೂಮಿ ತಾಯ್ನಾಡು, ಅಪ್ಪ ಅಮ್ಮ ಗುರು ಹಿರಿಯರನ್ನ ಗೌರವಿಸ್ತಕ್ಕಂಥ ಸತ್ಪ್ರಜೆಗಳಾಗಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಬೆಳಗಲಿ ಅನ್ನೋ ದೃಷ್ಟಿನಲ್ಲೇ ನಮ್ಮ AC ಸರ್ ಅವರ ಮಾರ್ಗದರ್ಶನದಲ್ಲಿ 62 ದೀಪಗಳನ್ನ ಉಜ್ವಲಿಸುವ ಮಾಡಿ ಈ ದೀಪಗಳು ನಿರಂತರವಾಗಿ ಉರಿಯಲಿ. ಅಪ್ಪ ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಈ ವರ್ಷವೂ ಕೂಡ ಮಕ್ಕಳು SSLCಯಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಗಳಿಸಲಿ. ಶಾಲೆ, ಅಪ್ಪ ಅಮ್ಮ, ಊರಿಗೆ ಒಳ್ಳೆ ಹೆಸರು ತರ್ತಕ್ಕಂಥ ಮಕ್ಕಳಾಗಲಿ ಅಂತ ಹೇಳಿ ಹಾರೈಸಿದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾರೆ.
ಕೊಡ್ಬೇಕು ಮಗಳು ಅಂತ ಅಮ್ಮ ಖುಷಿ ಪಡ್ತಾಳೆ. ಆದ್ರೆ ಎಷ್ಟೋ ಜನ ತಾಯಂದಿರು ಎಲ್ಲೆಲ್ಲೋ ದುಡಿತಾರೆ. ನಾವಿವತ್ತು ಹೋಟೆಲಿಗೆ ಹೋದ್ರೂ ಕೂಡ ಎಲ್ಲೋ ತಟ್ಟೆ ತೆಗಿತಾಳಲ್ಲ, ತಟ್ಟೆ ತೆಗೆದು ತೊಳೆಯಿಟ್ಟು ಬರ್ತಾಳಲ್ಲ, ಅಂತವರಿಗೆ ನಾವು ದುಡ್ಡು ಕೊಟ್ಟು ಬಂದಿರ್ತೇವೆ. ಯಾಕೆ ಗೊತ್ತಾ? ನಮ್ಮ ದೊಡ್ಡಸ್ತಿಕೆಗಲ್ಲ ಅದು. ಆ ತಾಯಿ ಆ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಸಾವಿರಾರು ಜನ ತಿಂದು ಹೋದ ತಟ್ಟೆ ತೊಳಿತಾಳಲ್ಲ, ಯಾಕೆ ಗೊತ್ತಾ? ಅವಳಿಗೋಸ್ಕರಲ್ಲ, ಮನೆಯಲ್ಲಿ ಮಕ್ಕಳು ಕಾಯ್ತಾರೆ ಅನ್ನೋ ಕಾರಣಕ್ಕೆ, ಜೀವನಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ. ತನಗಿಲ್ದಿದ್ರೇನು ತನ್ನ ಹರದ ಬಟ್ಟೆಯನ್ನು ಮುಚ್ಚಿಕೊಂಡು ತನ್ನ ಮಗಳಿಗೆ ಒಳ್ಳೆ ಬಟ್ಟೆ ಕೊಡಬೇಕು ಅಂತ ವರ್ಷಕ್ಕೆ 1 ಗ್ರಾಮ್ 2 ಗ್ರಾಮ್ ಚಿನ್ನ ತೆಗೆದೋಡರಿದ್ದಾರೆ. ಯಾಕೆ? ನನ್ನ ಮಗಳಿಗೆ ವರ್ಷ 18-20 ಆಗುವಾಗ ಮದ್ವೆಗೊಂದೇನಾದರೂ ಆದೀತಲ್ಲ ಅಂತ. ಎಲ್ಲಾದ್ರೂ ನಡುವೆ ನಾವು ದಾರಿ ತಪ್ಪಿದೇವಾದರೆ ಆ ಅಮ್ಮ ನಾವು ಪುಟ್ಟ ಮಗುವಾಗಿದ್ದಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಕಾಳಜಿ ನೆನಪು ಮಾಡ್ಕೊಂಡು ಬಂದಲ್ಲ, ಏನು ಕೊಟ್ಟೆವು ನಾವು ಅವಳಿಗೆ? ನೀವು ಕೇಳಿ, ಹೆಣ್ಣು ಮಕ್ಕಳು ನಿಮ್ಮ ಮನೇಲಿ ನಿಮ್ಮ ಅಮ್ಮನನ್ನು ಕೇಳಿ, ಅಮ್ಮ ನಿನ್ ತುಂಬಾ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದ್ರೆ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ? ಇಲ್ಲ, ನನ್ನ ಮಗಳಿಗೆ ಮದುವೆ ದಿವಸ ಹತ್ರ ಬಂತಲ್ಲ, ಅವಳಿಗೆ ಕೊಡಬೇಕಾದ ಸೀರೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಡಿತಾ ಇದ್ದೇನೆ ಅಂತ. ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು, ಆದ್ರೆ ಹೋದಲ್ಲ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ಧಳಾಗುತ್ತಾಳಲ್ಲ. ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ. ನಿನ್ನನ್ನು ಜೀವನ ಪೂರ್ತಿ ಮಹಾರಾಣಿಯ ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳ್ತಾ ನಿಮ್ಮನ್ನು ಮಂಗ ಮಾಡುವ ಯಾವ ವ್ಯಕ್ತಿಗಳು ಜೀವನ ಪೂರ್ತಿ ನಿಮ್ಮನ್ನು ಸಾಕೋದಿಲ್ಲ. ನೆನಪಿರ್ಲಿ. ಹಾಗಾಗಿ ಅಮ್ಮನ ತ್ಯಾಗದ ಬಗೆಗೆ ನಿಮ್ಗೆ ಯಾವತ್ತೂ ವಿಸ್ಮೃತಿ ಬರಬಾರದು. ಇನ್ನೊಂದು, ಅದೇ ಹರದ ಬನಿಯನ್ ಹಾಕೊಂಡು ಯಾರ್ಯಾರ ಮನೆ ಅಂಗಳದಲ್ಲಿ ಬೆವರು ಸುರಿಸಿ ದುಡಿದು 10 ರೂಪಾಯಿಯನ್ನು ಹುದುಗಿಸಿಟ್ಟು ನಿಮ್ಗೆ ಬಟ್ಟೆ ತಂದು ಕೊಟ್ಟ ಅಪ್ಪ ಕಾರಣ ಅನ್ನೋದು ನಿಮ್ಗೆ ನೆನಪಿರಬೇಕು. ಯಾರ್ಯಾರ ಮನೆಯಲ್ಲಿ ಬಟ್ಟೆ ತೊಳೆದು ಯಾರ್ಯಾರ ಮನೆಯ ಪಾತ್ರೆ ತಿಕ್ಕಿ ಅಲ್ಲೆಲ್ಲೋ ಸಿಕ್ಕಿದ್ದನ್ನು ಜೋಡಿಸಿಟ್ಟು ನನ್ನ ಮಗಳಿಗಿರ್ಲಿ ಅಂತ ತನಗೆ ಇಲ್ಲದೆ ಇದ್ರು ತನ್ನ ಮಗಳಿಗೆ ತೊಡಿಸಿ ಸಂಭ್ರಮಿಸುವ ತಾಯಿ ಇದ್ದಾಳಲ್ಲ, ಅವಳು ಕಾರಣ ಅನ್ನೋದು ನಮ್ಗೆ ನೆನಪಿರಬೇಕು. ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೆಳೆದು ನಿಂತಾಗ, ಈ ಕಡೆ ಗಂಡು ಮಕ್ಕಳು ಅನೇಕರಿದ್ದೀರಿ, ನೆನಪಿಟ್ಟುಕೊಳ್ಳಿ ಹುಡುಗರೆ, ಯಾವತ್ತೂ ಕೂಡ ನಮ್ಮಪ್ಪ ನನಗೇನು ಮಾಡಿಟ್ಟಿದ್ದಾನೆ ಅಂತ ಯಾವ ಕಾಲಕ್ಕೂ ಕೇಳಬೇಡಿ. ಯಾಕೆ ಗೊತ್ತಾ? ಒಂದು ವೇಳೆ ನಾವು ನಮ್ಮ ಕೈಕಾಲು ಸರಿ ಇದೆ, ನಮ್ಮ ಕಣ್ಣು ಸರಿ ಇದೆ, ಬುದ್ಧಿ ಸರಿ ಇದೆ ಅಂದ ಮೇಲೆ ಇನ್ನು ನಮ್ಗೆ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಡಿ. ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕಾದೀತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದಾರಿಗೆ ಹೋಗಿ, ಅದು ನಿಜವಾದ ಬದುಕು.
ಕಾರ್ಯಕ್ರಮ ಸುಂದರವಾಗಿ ಬಹಳ ಸಂತೋಷದ ದಿನವಾಗಿದೆ ಇದು. ಮೊದಲನೇದು ಹೇಳಬೇಕು ಅಂತಂದರೆ ಭಾಳ ಖುಷಿ ಆಗ್ತಾ ಇದೆ. ಈ ಥರ ಒಂದು ಶುಭ ಸಂಜೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತಹ ಒಂದು ಶಾಲೆಯೇ ಭಾಳ ಖುಷಿ ಅನ್ನಿಸ್ತಾ ಐತೆ. ಎಲ್ಲ ಪೋಷಕರಿಗೆ ಅನ್ನಿಸ್ತಾ ಇದೆ ನಮ್ಮ ಒಂದು ಅಭಿಪ್ರಾಯ. ಆಮೇಲಿಂದ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಮುಂದಕ್ಕೆ. ಈ ಥರ ಒಂದು ಕಾರ್ಯಕ್ರಮ ಯಾವ ಶಾಲೆಯಲ್ಲೂ ಮಾಡಿಲ್ಲ ಅಂತ ನಮ್ಗನ್ನಿಸ್ತಾ ಇದೆ. ಇದೇ ಮೊದಲನೇ ಶಾಲೆ ಅನ್ನಿಸ್ತಾ ಇದೆ. ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ಒಳ್ಳೆ ರಿಸಲ್ಟ್ ತಗಲಿ, ಈ ಸ್ಕೂಲಿಗೆ ಒಳ್ಳೆ ಹೆಸರು ತರಲಿ, ಮತ್ತು ನಮ್ಮ ಕುದುರ್ಗೂ ಒಳ್ಳೆ ಹೆಸರು ತರಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಹಾಂ ಸರ್, ಗುರುಕುಲ ವಿದ್ಯಾಮಂದಿರ ಶಾಲೆಯಲ್ಲಿ ನನ್ನ ಮಗಳು 3 ಇಯರ್ಸ್ ಆಯಿತು ಸ್ಕೂಲಿಗೆ ಸೇರಿಕೊಂಡು. ಕೇಳಿಸ್ತಿದೆ ಅವರಿಗೆ. ಅದಕ್ಕೆ ತುಂಬ ವಿದ್ಯಾಭ್ಯಾಸದಲ್ಲಾಗಲಿ ಏನೇ ಆಗಲಿ ಸರ್, ಬೇರೆ ಸ್ಕೂಲಿಂದ ನಾವು ಬೇರೆ ಸ್ಕೂಲ್ಗೆ ಹಾಕಿದ್ದೋ ತುಮಕೂರಿಂದ. ಬಟ್ ಈ ಸ್ಕೂಲ್ ಬಗ್ಗೆ ಕೇಳಿಕೊಂಡು ನಮಗೆ ಅದ್ರ ಬಗ್ಗೆ ತಿಳ್ಕೊಂಡು ವಿದ್ಯಾಭ್ಯಾಸ ಆಗಲಿ, ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ತುಮಕೂರು ಬಿಟ್ಟು ಕುದುರ್ಗೆ ಹಾಕ್ತಿದ್ದಾರೆ ಅಂತ ಎಲ್ಲ ಕೇಳಿದ್ರು. ಬಟ್ ನನಗೆ ಇಲ್ಲಿ ಎಜುಕೇಷನ್ ಆಗಲಿ ಸರ್ ಕೋಪ್ರೇಟ್ ಆಗಲಿ, ಮತ್ತು ಅವ್ರು ಓದ್ತಿದ್ದಾರಾ ಬಿಡ್ತಿದ್ದಾರಾ, ಮನೆಗೆ ಬಂದು ವಿಸಿಟ್ ಮಾಡೋದಾರಾಗಲಿ ಸರ್, ಯಾವ ಸ್ಕೂಲಿಂದನೂ ಈ ಥರ ಎಲ್ಲ ಮಾಡಲ್ಲ. ಬಟ್ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ, ರ್ಯಾಂಕಲ್ಲಿದ್ದಾಳೆ. ಇನ್ನೂ ಚೆನ್ನಾಗಿ ಓದಲಿ, ಅವರು ಚೆನ್ನಾಗಿ ಓದ್ತಿದ್ದಾಳೆ. ತುಂಬ ಥ್ಯಾಂಕ್ ಯು ಸರ್. ಈ ಸ್ಕೂಲಿಂದ ಎಲ್ಲ ಮಾಸ್ಟರ್ಗಳಾಗಲಿ ಸರ್ಗಳಾಗಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಹೆಸರು ರಾಜಣ್ಣ, ನನ್ನ ಮಗಳು ಮಾನ್ಯ ಎಮ್ಮರು. ನಾವು ರಾಮನಹಳ್ಳಿ ಗ್ರಾಮದ ನಮ್ಮದು. ಈ ಒಂದು ಕುದೂರು ಗುರುಕುಲ ಸ್ಕೂಲ್ನಲ್ಲಿ ನನ್ನ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾಳೆ. ನನಗೆ ಬಹಳ ಸಂತೋಷ ಆಗ್ತಾಯಿದೆ ಈ ಪ್ರೋಗ್ರಾಮ್ ನೋಡಿ. ನನ್ನ ಮಗಳು ಇಂಥ ಸ್ಕೂಲ್ನಲ್ಲಿ ಓದ್ತಾಳಲ್ಲ ಅಂತ ಒಂದು ಖುಷಿ ಇದೆ. ಇದು ನನಗೆ ಮುಂದಿನ ದಿನಗಳಲ್ಲಿ ನನ್ನ ಮಗಳು ಇನ್ನೂ ಈ ಒಂದು ಹೆಸರನ್ನ ಮುಂದೆ ದಿನಗಳಲ್ಲಿ ಉಳಿಸ್ಕೊಳ್ಳಿ, ಈ ಒಂದು ಒಳ್ಳೆ ಭಾವನೆನ ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಳ್ಳಿ ಅಂತ ನನ್ನ ಆಸೆ ಇದೆ. ಕಾರ್ಯಕ್ರಮ ನಿಜವಾಗ್ಲೂ ಮರೆಯೋಕ್ಕಾಗಲಾರ್ದಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಗುರುಕುಲ ಶಾಲೆಯಲ್ಲಿ. ನಮ್ಮ ಮುಖ್ಯೋಪಾಧ್ಯಾಯರಂಥ ಕೇಶವಮೂರ್ತಿ ಸರ್ ಅವರು ಜೀವನದಲ್ಲಿ ಮರೆಯೋದಕ್ಕೆ ಆಗಲ್ಲ ಅಂಥ ಒಂದು ಕಾರ್ಯಕ್ರಮ ಇದು. ಇದನ್ನು ನಮ್ಮ ಕೊನೆ ಕ್ಷಣದವರೆಗೂ ಮೆಲ್ಕು ಹಾಕುವಂಥ ಒಂದು ಕಾರ್ಯಕ್ರಮ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಮರೆಯೋದಕ್ಕಾಗಲ್ಲ. ಜೊತೆಗೆ ಅವರು ಪ್ರತಿ ವರ್ಷವೂ ಇದೇ ರೀತಿ ನಿರಂತರವಾಗಿ ಪ್ರತಿ ವರ್ಷಗಳೂ ಹೀಗೆ ನಡೆಸ್ಕೊಳ್ತಾ ಹೋಗಲಿ ಅಂತ ನಾವು ತುಂಬ ಹೃದಯದಿಂದ ನಾನು ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.